ರಾಜ್ಯದಲ್ಲಿ ನಿಲ್ಲದ ಕಾಮುಕರ ಅಟ್ಟಹಾಸ, ಅಪ್ರಾಪ್ತೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ ಆರೋಪಿ ಅರೆಸ್ಟ್. ರಾಜ್ಯದಲ್ಲಿ ಕಾಮುಕರ ಅಟ್ಟಹಾಸ ಮುಂದುವರೆದಿದ್ದು, ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಯತ್ನಿಸಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ ಘಟನೆ ಜಿಲ್ಲೆಯ ಅಥಣಿ ತಾಲೂಕಿನ ಐಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬಂಧಿತರನ್ನ ಕಾಮುಕ ಮಹಾಂತೇಶ್ ಹಿಪ್ಪರಗಿ ಎಂದು ಗುರುತಿಸಲಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಕೂಡಲೇ ಬಾಲಕಿ ಪೋಷಕರಿಗೆ ಈ ಕುರಿತು ಮಾಹಿತಿ ನೀಡಿದ್ದಾಳೆ. ಬಳಿಕ ಐಗಡಿ ಪೊಲೀಸರಿಗೆ ಅಪ್ರಾಪ್ತೆ ಬಾಲಕಿ ಪೋಷಕರು ದೂರು ನೀಡಿದ್ದಾರೆ. ಆರೋಪಿಯ ವಿರುದ್ಧ ಪೋಸ್ಕೋ ಕೇಸ್ ದಾಖಲಿಸಿಕೊಂಡು ಐಗಡಿ ಪೊಲೀಸರು ಬಳಿಕ ಒದ್ದು ಜೈಲಿಗೆ ಅಟ್ಟಿದ್ದಾರೆ. ಘಟನೆ ಸಂಬಂಧ ಐಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕರೆಸಿರುತ್ತಲೇ ನಾವು ಕೇಳಿದ್ರಿ, ಹುಡುಗಿನ ಬಂದಿತ್ತು, ಪೂಜೆ ಮಾಡಲಾಗಿತ್ತು, ಬೆಲ್ಲ ಕೊಡಂದ್ರು. ಬೆಲ್ಲ ಕೊಡಲ ಕಾರಣ ಅರ್ಬಿ ಕಳಿಸಿ ಐಗಳಿಂದ ಅಡಳಿ ರಸ್ತೆ ನಡ್ಬಾರ್ಕಿಂತ 2 ಕಿಲೋಮೀಟರ್ ದೂರ ಐತ್ರಿ. ಅವ್ರ ಮನೆ, ಅವ್ರ ಹೊಲ, ಅವ್ರ ಮನೆ ಎಲ್ಲ ಸೀಮಿನಾರ. ಏನಿಲ್ಲ ನಮ್ಮ ಹೆಸರು ಮಲ್ಕಪ್ಪ ಹಲ್ಗೊಂಡ್ರಿ. ಪೋಣ್ಯಾರ ನಾವು ಊರಾಗಿದ್ದೀವಿ ರೀ. ಊರಾಗಿದ್ದ ಟೈಮ್ದಾಗ ಫೋನ್ ಬತ್ರಿ, ಯಾರ ಅವ್ರ ತಂದೆಗೆ ಫೋನ್ ಹೊಂಟು ನಾವು ದಗದಕ್ಕೆ ಹೋಗಲಕ್ಕೆ ಕರ್ಕೊಂಡು ಹೊಂಟಿದ್ದೀವಿ ರೀ. ಅವ್ರನ್ನ ಅನ್ನೋದಕ್ಕೆ ಹುಡುಗಿ ಹೇಳ್ಕೊತ ಫೋನ್ ಹಚ್ಚಿ ಬತ್ರಿ. ಫೋನ್ ಹಚ್ಚೋ ಟೈಮ್ದಾಗ ನಾವು ಹೋಗಿ ಮನೆಗೆ ಹೋಗೋದಕ್ಕೆ ಹೇಳ್ಕೊತ ಬಂದು ಟ್ಯಾಕಿ ಬಿಡ್ತೀರಿ. ಹಿಂಗೆ ಮಾತೇಶಿ ಮೂರ್ತಿ ಅಂತ ಹೇಳಿ ಅವನ ಹೆಸರು ರೀ. ಅದನ್ನು ಅಲ್ಲಿ ಹೋಗೋದಕ್ಕೆ ಅವ್ನು ಕೇಳೋದಕ್ಕೆ ಅವ ಇಲ್ಲಲ್ಲ ಅಂತ ಹುಡುಗಿನೆಲ್ಲ ಕೇಳಿದ್ವಿ ರೀ. ನಾವು ಕೇಳೋ ಟೈಮ್ದಾಗ ಏನತ್ರಿ, ಆ ಹುಡುಗಿ ಇದ್ದಕ್ಕಿದಂಗೆ ಹೇಳ್ತೀರಿ. ಅದು ಏನು ಹೇಳ್ತಂದ್ರೆ ರೀ, ಮೊದಲು ಪೂಜೆ ಮಾಡಾಕ್ತಿತ್ತು ಹುಡುಗಿ. ಪೂಜೆ ಮಾಡೋ ಟೈಮ್ದಾಗ ಹೋಗಿ ಬೆಲ್ಲ ಕೊಡಂತ್ರಿ. ಅವ್ನು ಬೆಲ್ಲ ಕೊಡೋ ಟೈಮ್ದಾಗ ಅದು ಎಳ್ಕೊತ ನಿಂತೈತಿ. ಎಳ್ಕೊತ ನಿಂದ್ರೆ ಅದಕ್ಕೆ ಅರಿವಿ ಕಳಿಸ್ಲಕ್ಕೆ ಚಾಲು ಮಾಡಿದ್ರಿ. ಅವ್ನು ಅದನ್ನು ಹೊಡ್ಕೊತ ಹೋಗಿ ಹುಡುಗಿದ್ದ ಮತ್ತು ಫೋನ್ ಹತ್ತಂಟೆ ಅಣ್ತಂಬ್ರೆಲ್ಲ ಕುಡ್ಯಾರಿ. ಇನ್ನು ಅವಾಗ ಇದಕ್ಕೆ ನೀವು ಹೆಂಗೆ ಎಲ್ಲರೂ ಕೂಡಿ ಸುರಕ್ಷೆ ಏನೇನು ಕೊಡ್ತೀರಿ ಅದನ್ನು ಕೊಡ್ರಿ. ನನ್ನ ಹೆಸರು ಪ್ರಭು ಪಾಟೀಲ್ ರೀ.